ಇದ್ದಾರಾ ಇನ್ನು? ಪ್ರಭಾಕರ್ ಅವರಿಲ್ಲ, ಸತ್ತು ಹೋಗಿದ್ದಾರೆ ಕ್ಯಾನ್ಸರ್ ಆಗಿ. ಅವರು ಕ್ಯಾನ್ಸರ್ ಆಗಿ. ಹೌದು. ಅವರ ಕೊನೆಯ ದಿನಗಳಲ್ಲಿ ನೀವು ಅವ್ರ ಜೊತೆ ಇದ್ರ? ಪ್ರಭಾಕರ್ ಕೊನೆಯ ದಿನಗಳಲ್ಲಿ ಅವರ ಜೊತೆ ಇರಲಿಲ್ಲ ಮೇಡಮ್. ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ. ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ. 2005ರಲ್ಲಿ ಬೆಂಗಳೂರಿಗೆ ಬಂದೆ. ಯಾಕೆ ಅಂತ ಹೇಳ್ತೀನಿ, ಅವರು ತುಂಬ ಕುಡಿತಾ ಇದ್ರು ಪ್ರಭಾಕರ್. ನಾನು ತುಂಬ ಅವರಿಗೆ ಹೆಲ್ಪ್ ಮಾಡಿದ್ದೀನಿ. ಬಟ್ ಯಾವ ಹೆಲ್ಪ್ ಮಾಡಿದ್ರು ಅವರು ಸಂಜೆ ಬಂದರೆ ಕುಡಿದುಕೊಂಡು ಬರೋದು, ಮನೆಯಲ್ಲಿ ಗಲಾಟೆಗಳನ್ನು ಮಾಡೋದು ಸ್ಟಾರ್ಟ್ ಮಾಡಿದರು. ಸೊ ನೀವು ಪ್ರಭಾಕರ್ ಅವ್ರನ್ನ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರಿ? ಬೆಂಗಳೂರಿಗೆ. ಹೌದು. ಇಲ್ಲಿ ಬಂದು ನೀವು ರಂಗಪ್ರಸಾದ್ ಅವ್ರ ಹತ್ರ ಸೇರ್ಕೊಂಡ್ರ? ಅದು ಸಹ ಅದಕ್ಕೂ ಒಂದು ಇದಿದೆ. ಶಿಕಾರಿಪುರ ಅಂತ ಒಂದು ಊರಲ್ಲಿ ಈ ಕ್ಯಾನ್ಸರಿಗೆ ಔಷಧಿ ಕೊಡ್ತಾ ಇದ್ರು. ಅವ್ರು ಯಾರಾದ್ರೂ ರಿಲೇಷನ್ಗೆ ಔಷಧಿ ತಗೊಂಡು ಹೋಗೋಕ್ಕೆ ಬಂದಿದ್ರು. ನಾನು ಈ ಕಡೆ ನನ್ನ ಫ್ರೆಂಡ್ ಒಬ್ರು, ಅವರಿಗೆ ಕ್ಯಾನ್ಸರಿಗೆ ಔಷಧಿ ತರಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಶಿಕಾರಿಪುರದ ಹತ್ತಿರ. ಅಲ್ಲಿ ನಾನು ಮೀಟ್ ಆಗಿರೋದು. ಪರಿಚಯ ಆದಮೇಲೆ ನಾನು ಆವಾಗ ಒಂದು ಸಣ್ಣ ಮೊಬೈಲ್ ಇರೋದು. ನಿಮ್ಮ ಹತ್ರ ಮೊಬೈಲ್ ಇತ್ತು? ನನ್ನ ಹತ್ರ ಅಲ್ಲ, ಅವ್ರ ಹತ್ರ, ರಂಗಪ್ರಸಾದ್ ಅವ್ರ ಹತ್ರ. ಹೌದು. ಅವರು ನಂಬರ್ ಕೊಟ್ಟರು, ಏನಾದರೂ ಇದು ಬೇಕಾಗಿದ್ರೆ. ಅವರು ಹೇಳಿದರು, ನನ್ನ ಹೆಂಡತಿ ಇಲ್ಲ, ನನ್ನ ಹೆಂಡತಿ ತೀರಿ ಹೋಗಿದ್ದಾರೆ. ಅವರ ಹಿಸ್ಟ್ರಿಯನ್ನು ಅವರು ಹೇಳಿಕೊಂಡ್ರು. ಅವ್ರು ಏನು ಕೆಲಸ ಮಾಡ್ತಾ ಇದ್ರಮ್ಮ? ಅವರು ಇಂಜಿನಿಯರ್ ಆಗಿದ್ರು. ಎಲ್ಲಿ? ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, BEL ಅಲ್ಲಿ. ಸೊ ಅವರ ವೈಫ್ ತೀರಿ ಹೋಗಿದ್ರು. ಸೊ ನೀವು 2005 ಬೆಂಗಳೂರಿಗೆ ಬಂದ್ರ? ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ ಮೇಲೆ ನಾನು ಅಲ್ಲಲ್ಲಿ ಒಂದು ಮನೆಯಲ್ಲಿ ಕೇರ್ ಟೇಕರ್ ಆಗಿ, ಒಂದು ವಯಸ್ಸಾದವರಿಗೆ ಕೇರ್ ಟೇಕರ್ ಆಗಿ ನಾನು ಮಾಡ್ತಾ ಇದ್ದೆ. ಇನ್ನೊಂದು ಮನೆಯಲ್ಲಿ ಅಲ್ಲಿ ಒಂದು 3 ತಿಂಗಳು. ಆಮೇಲೆ ಆ ಮನುಷ್ಯ ತೀರಿ ಹೋದರು. ಅಲ್ಲಿಂದ ಮತ್ತೆ ನಾನು ಇನ್ನೊಂದು ಮನೆಗೆ ಬಂದೆ, ಅಲ್ಲಿ ಅಡುಗೆ ಮಾಡ್ಕೊಂಡಿದ್ದೆ. ಆವಾಗಲೂ ಈ ರಂಗಪ್ರಸಾದ್ ಅನ್ನೋರು ನನ್ನ ಟಚ್ಚಲ್ಲಿದ್ದರು. ನಾನು ದುಡ್ದಿರೋದು ಏನೇನು ದುಡ್ದಿದ್ದೀನಿ, ಆ ದುಡ್ಡುಗಳು, ಆ ಸಂಬಳ ಏನಿದೆಯೋ ಇದೇ ರಂಗಪ್ರಸಾದ್ಗೆ ನಾನು ಕೊಡ್ತಾ ಇದ್ದೆ. ರಂಗಪ್ರಸಾದ್ ಅವ್ರ ಜೊತೆ ನೀವು ಯಾವಾಗಿಂದ ಇದ್ರಿ? ನಾನು 2000 ಹೇಳಿದ್ನಲ್ಲ 4-5 ಅಂತ ನಾನು ತಿಳ್ಕೊಂಡಿದ್ದೀನಿ, ಅಂದರೆ 6. ಸೊ ಈಗ ನೀವು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಅವ್ರ ಮನೆಯಲ್ಲಿ ಇದ್ರಾ ಅಥವಾ? ರಂಗಪ್ರಸಾದ್ ಅವರ ಮನೆಯಲ್ಲಿ ನಾನು ಇರಲಿಲ್ಲ. ನಿಮ್ಮ ಮನೆಯಲ್ಲೇ ರಂಗಪ್ರಸಾದ್? ನನ್ನ ಮನೆಯಲ್ಲೂ ರಂಗಪ್ರಸಾದ್ ಆವಾಗ ಇರಲಿಲ್ಲ. ಅದಕ್ಕೆ ಒಂದು ಸ್ಟೋರಿ ಇದೆ. ಈ ಮಗನ ಹೆಂಡತಿ, ಈ ಮಗನಿಗೆ ಮದುವೆ ಮಾಡಿದ್ರು. ಮದುವೆ ಆಗಿದ್ದು ವಸಂತಿ ಅವ್ರ ಜೊತೆ. ವಾಸಂತಿ ಅಂತ, ಅದು ನನಗೆ ಗೊತ್ತಿಲ್ಲ, ಅವ್ರು ನನಗೆ ಏನು ಹೇಳಲಿಲ್ಲ. ಬಟ್ ಮದುವೆ ಮಾಡಿದ್ದಾರೆ. ಮಗನಿಗೆ ಮದುವೆ ಆಗಿ ಒಂದು. ನೀವು ಶ್ರೀವತ್ಸನ ನೋಡಿಲ್ಲ, ವಾಸಂತಿ ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಆಯ್ತಾ? ಅಲ್ಲಿಂದ ಒಂದು ಮದುವೆಯಾಗಿ 3 ತಿಂಗಳಾಗಿದೆಯಾ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಒಂದು ರಾತ್ರಿ ನನಗೆ ಫೋನ್ ಮಾಡಿದ್ರು, ಇದೇ ರಂಗಪ್ರಸಾದ್. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಕಂಬೀಪುರ, ಬಿಡದಿ ಹತ್ರ. ಒಂದು ಇದರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನೈಟ್ ಶಿಫ್ಟು ನಂದು. ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರಿ? ಹೌದು. ಫ್ಯಾಕ್ಟರಿಲ? ಒಂದು ಕಂಪನಿಯಲ್ಲಿ. ಹೌದು. ನೈಟ್ ಶಿಫ್ಟ್ ಮಾಡ್ತಿದ್ರಿ? ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ, ಸೆಕ್ಯೂರಿಟಿ ಗಾರ್ಡ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವಾಗ ನನ್ನ ಹತ್ರ ಬಂದರು, ಹೀಗೆ ಫೋನ್ ಮಾಡಿದರು ಆ ಲ್ಯಾಂಡ್ಲೈನಿಗೆ. ನೀನು ಆವಾಗ ಒಂದು ಸಣ್ಣ ಮೊಬೈಲ್ ಇತ್ತು, ಲ್ಯಾಂಡ್ಲೈನು ಅಲ್ಲ, ನನ್ನ ಹತ್ರ ಒಂದು ಸಣ್ಣ ಮೊಬೈಲ್ ಇತ್ತು. ಆ ನಂಬರಿಗೆ ಫೋನ್ ಮಾಡಿದರು, ಹೀಗೆ ನಾನು ಅರ್ಜೆಂಟ್ ಬರ್ತಾ ಇದ್ದೀನಿ, ನೀನು ಮನೆ ಕೀಯನ್ನು ತಗೊಂಡು ಕೊಡು ಅಂತ. ಅಲ್ಲಿ ಕಂಬೀಪುರದಲ್ಲಿ ಒಂದು ರೂಮ್ ಮಾಡಿಕೊಂಡು ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದೆ ನಾನು. ನೀವಿದ್ರಿ? ಹೌದು. ನಡು ರಾತ್ರಿಯಲ್ಲಿ ಬಂದಾವಾಗ ನಾನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವರದ್ದು ಮಗನ ಕೇಸಲ್ಲಿ. ಅದೇ ಮಗನ ಹೆಂಡತಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕಾಣೆಯಾಗಿದ್ಲು. ಯಾವಾಗ ಇದು? ಯಾವ ಇಸ್ವಿಯಲ್ಲಿ? 2007 ಮದುವೆಯಾಗಿ 3 ತಿಂಗಳಾದ್ಮೇಲೆ ಇರಬೇಕು ನನಗೆ. ಅದು ಅಷ್ಟು ನನಗೆ ಏನೋ ಆರೋಗ್ಯ ಸರಿ ಇರಲಿಲ್ಲ ಅಂತಲ್ಲ? ಹೌದು. ಅವನಿಗೆ ಪಾಲಿಮೈಸಿಟಿಸ್ ಅಂತ ಏನೋ ಒಂದು ಕಾಯಿಲೆ ಇತ್ತು. ಈ ಎಲ್ಲ ಪ್ರಕ್ರಿಯೆ ನಡುವೆ ಈ ಅನನ್ಯ ಅವ್ರನ್ನ ಮತ್ತೆ ಹುಡುಕುವಂತ ಪ್ರಯತ್ನ ನೀವು ಸೆಂಟ್ರಲ್ ಎಲ್ಲೂ ಮಾಡಲಿಲ್ವಾ? ಇಲ್ಲ, ನಾನು ಮಾಡಲಿಲ್ಲ. ಇವತ್ತಿಗೂ ನಾನು ಮಾಡಲಿಲ್ಲ. ಹುಡ್ಕೋದಕ್ಕೆ ಇದ್ರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅವಳಿಗೆ ಬುದ್ಧಿ ಇತ್ತು. ಎಷ್ಟು ಏಜ್ ಇತ್ತು ಅವರಿಗೆ? PUC ಆಗಿತ್ತಲ್ವಾ? ಏಜ್ ಎಷ್ಟಿತ್ತು ಮಗಳಿಗೆ? ಮಗಳಿಗೆ 20. ಹೌದು. ಅವಳಿಗೆ ಗೊತ್ತಾಗಲ್ವಾ? ನಮ್ಮಮ್ಮ ಇವಾಗಲೂ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಇದ್ರೆ ಬದುಕಿ ಬಂದು ಬಿಡು ಅಂತ. ಅವಳಿಲ್ಲ. ಏನು ಮಾಡಿದ್ದಾರೆ ಅಂತ ನಿಮ್ಮ ಅನುಮಾನ? ಅನನ್ಯ ಭಟ್ಟನ ಯಾರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್. ನಾನು ಯಾರನ್ನು ಸುಮ್ಮನೆ ನಾನು ದೂರ ಬದುಕಿಲ್ಲ ಅಂತ ನೀವು ಬದುಕಿಲ್ಲ ಅಂತಾನೆ ನಾನು ಅಂದ್ಕೊಂಡು ಬಿಟ್ಟಿದ್ದೀನಿ. ಬದುಕಿಲ್ಲ, ಅವಳು
ಬದುಕಿದ್ರೆ ಅವಳು ಎಲ್ಲಿದ್ದರೂ ಬರ್ತಿದ್ಳು, ಅದು ಮಾತ್ರ ಗ್ಯಾರಂಟಿ. ತಾಯಿಯ ಕೂಗಿಗೆ ಅವಳು ಎಲ್ಲಿದ್ದರೂ ಬದುಕಿ ಬರ್ತಾ ಇದ್ಳು. ಕೇಳಿದ್ದು ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ. ಆ ಅನಾಮಧೇಯ ವ್ಯಕ್ತಿ ಬಂದಾವಾಗ ಎಲ್ಲ ಒಂದು ಚೂರು ನನಗೆ ಒಂದು ಇದು ಹೋಪ್ಸ್ ಬಂತು. ಆವಾಗ ನಾನು ಹೇಳಿದೆ, ನನ್ನ ಲಾಯರ್ಗೆ ನಾನು ಅಪ್ರೋಚ್ ಮಾಡಿದೆ. ನನ್ನ ಲಾಯರ್ಗೆ ಅಪ್ರೋಚ್ ಮಾಡಿ ಆಯಿತು ಹೋಗೋಣ, ನಾವು ಇದು ಮಾಡೋಣ ಅಂದರು. ನಾನು ಕೇಳಿರೋದೇನು, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, ಈ ಅನಾಮಧೇಯ ವ್ಯಕ್ತಿ ಬಂದಿದ್ದಾನಲ್ವ, ಆ ಅಸ್ಥಿ ಸಿಕ್ಕಿದರೆ ಕೊಡಿ, DNA ಮ್ಯಾಚ್ ಮಾಡಿ. ಅಂದ್ರೆ ನಿಮಗೆ ನಿಮ್ಮ ಮಗಳನ್ನ ಧರ್ಮಸ್ಥಳದಲ್ಲೇ ಎಲ್ಲೋ ಹೂತು ಹಾಕಿದ್ದಾರೆ ಅನ್ನುವಂಥ ಒಂದು ಸಂಶಯದಿಂದ. ಯಾರು ಅನ್ನೋದನ್ನು ನನಗೆ ಗೊತ್ತಿಲ್ಲ. ನಾನಿಲ್ಲಿ ಯಾರನ್ನು ನಾನು ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಸಂಶಯ ಅಂತ ಹೇಳಿದರೆ ಇಷ್ಟು ವರ್ಷ ಇಲ್ಲ, ಅಲ್ಲಿ ಆಗಿರುವಂತಹ ಅವಾಗ ಸೌಜನ್ಯ, ಆಮೇಲೆ ಕೆಲವು ಪದ್ಮಲತಾ, ವೇದವಲ್ಲಿ, ಇವರನ್ನೆಲ್ಲ ಯಾವ್ಯಾವ ರೀತಿ ಮಾಡಿ ಹಾಕಿದ್ದಾರೆ. ಅವಳು ಚಂದದ ಹುಡುಗಿಯರನ್ನ ಅವರು ಕಂಡ್ರೆ ಅಲ್ಲಿ ನಡೀತಾ ಇರುವಂಥದ್ದು ಅಂಥದ್ದೇ. ಯಾರು ಚೆನ್ನಾಗಿ ಕಾಣಿಸ್ತಾರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಮದುವೆ ಆಗಿರುವ ಹೆಂಗಸರನ್ನು ಬಿಟ್ಟಿಲ್ಲ. ಅದು ನಿಮಗೆ ಹೇಗೆ ಗೊತ್ತು? ನಾನೇ ಇದ್ದೀನಿ ಇಲ್ಲಿ. ನಿಮ್ಮ ಮೇಲೂ ದೌರ್ಜನ್ಯ ಮಾಡಿದ್ರು ಅಂತ. ಸೊ ಯಾರು ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಳ ದೇವಸ್ಥಾನದವರ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಒಟ್ಟು ಅಲ್ಲಿ ಸಾಯಿಸ್ತಾ ಇದ್ದಾರೆ ಹೆಣ್ಮಕ್ಳನ್ನ. ಒಟ್ಟು ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ. ಈಗ ನೀವು ಹೋಗಿ SITಗೆ ಕಂಪ್ಲೇಂಟ್ ಕೊಡ್ತೀರಾ, ನನ್ನ ಮಗಳ ಅಸ್ಥಿನಾದ್ರೂ ಕೊಡಿ ಅಂತ. ಹೌದು. ನಿಮಗೆ ಯಾರು ಸಪೋರ್ಟ್ ಮಾಡಿದ್ದು ಕಂಪ್ಲೇಂಟ್ ಕೊಡ್ಲಿಕ್ಕೆ? ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ನೀವು ಒಬ್ರೇ ಹೋದ್ರಿ? ನಾನು ಒಬ್ಬಳೇ ಲಾಯರನ್ನ ಕರ್ಕೊಂಡು ಹೋಗಿರೋದು. ನಿಮ್ಮ ಲಾಯರ್ ಮಂಜುನಾಥ್ ಸಿಕ್ಕಿದ್ರಲ್ಲ, ಅವ್ರು ಹೇಗೆ ಸಿಕ್ಕಿದ್ರು? ಅವರೇ ಬಂದ್ರ? ನನ್ನ ಫ್ರೆಂಡ್ ಮೂಲಕ ನಾನು ಮಾತಾಡಿಸಿದೆ. ನೀವೇ ಅವ್ರನ್ನ ಕೇಳ್ಕೊಂಡ್ರ? ಹೌದು. ಅವಾಗ ಅವ್ರು ಏನು ನಿಮ್ಮ ಹತ್ರ ದಾಖಲೆಗಳೇನು ಕೇಳಲಿಲ್ವಾ? ಒಂದು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ದಾಖಲಾತಿಗಳನ್ನ ಇದು ಮಾಡಿಲ್ಲ. ಫಸ್ಟ್ ನಾವು ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಅಂದ್ರೆ ನಾವೇನು ಕಂಪ್ಲೇಂಟ್ ಕೇಳಿದ್ದೇನು ಅಂದ್ರೆ, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಕೇಳಿದ್ದೀನಿ. ಮ್ಯಾಚ್ ಆದರೆ ಈಗ ಒಂದು ಆರೋಪ ಇದೆ, ಏನಂದ್ರೆ ಸುಜಾತ ಭಟ್ ಅವರು ತುಂಬಾ ಮುಗ್ಧರು, ಅವ್ರಿಗೆ ಏನೂ ಗೊತ್ತಿಲ್ಲ, ಅವರ ಹಿಂದೆ ಒಂದು ಟೀಮ್ ಇದೆ, ಅವರು ಇದೆಲ್ಲ ಕತೆ ಕಟ್ಟಿ ಇವರನ್ನ ಸುಜಾತ ಭಟ್ ಅವ್ರನ್ನ ಮುಂದೆ ಬಿಡಿಸಿ ಈ ತರ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ನಿಮ್ಮ ಹಿಂದೆ ಯಾರು ಇಲ್ವಾ? ನನ್ನ ಹಿಂದೆ ಯಾರು ಇಲ್ಲ. ನಿಮ್ಮ ಹಿಂದೆ ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರ್, ಸಮೀರ್, ಯೂಟ್ಯೂಬರ್ ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ನೀವು ಒಬ್ರೇ ಇದ್ದೀರಾ? ನಾನು ಒಬ್ಳೇ ಇದ್ದೀನಿ. ಧರ್ಮಸ್ಥಳದಲ್ಲೂ ನೀವು ಒಬ್ರೇ ಇದ್ರಾ? ಧರ್ಮಸ್ಥಳದಲ್ಲೂ ನಾನು ಒಬ್ಳೇ ಇದ್ದೆ. ಆವತ್ತಿಂದ ಇವತ್ತಿನ ತನಕ ನಾನು ಒಬ್ಳೇ. ನಿಮ್ಮಿಂದ ಯಾರು ಷಡ್ಯಂತ್ರ ಮಾಡ್ತಾ ಇಲ್ಲ. ಸುಖ ಸುಮ್ಮನೆ ಯಾರನ್ನು ನಾನು ಇದು ಒಬ್ರನ್ನ ನಾವು ಯಾರು ಗೊತ್ತಿಲ್ಲ. ನನಗೆ ಯಾರು ಗೊತ್ತಿಲ್ಲ. ಯಾರ್ಯಾರು ಗೊತ್ತಿಲ್ಲ? ಗಿರೀಶ್ ಮಟ್ಟಣ್ಣ ಗೊತ್ತು ನನಗೆ. ಹೇಗೆ ಗೊತ್ತು ಅವರು? ಗಿರೀಶ್ ಮಟ್ಟಣ್ಣ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಅವರು ಹೀಗೆ ಹೋರಾಟದಲ್ಲೆಲ್ಲ ಇದು ಮಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ಆದ್ರೆ ನೀವು ಅನನ್ಯ ವಿಷಯ ಏನೋ ಅವ್ರ ಹತ್ರ ಯಾರ ಹತ್ರನೂ ಹೇಳಲಿಲ್ಲ. ನಾನು ಈ ವಿಚಾರವನ್ನ ನಾನು ಸೌಜನ್ಯನ ಹೋರಾಟವನ್ನ ನೋಡ್ತಾ ಇದ್ದೆ ಬಿಟ್ಟು, ಸೊ ಅವ್ರದ್ದು ಹೆಲ್ಪ್, ಅವ್ರ ಸಹಾಯನೂ ತಗೊಂಡಿಲ್ಲ? ನಾನು ತಗೊಂಡಿಲ್ಲ. ನೀವು ಒಬ್ರೇ? ನಾನು ಒಬ್ಳೆ. ಈಗ ಎಲ್ಲ ಹೇಳ್ತಾರೆ ಸುಜಾತ ಭಟ್ ಅವರು ಮಗಳು ಅನನ್ಯ ಭಟ್ ಅನ್ನೋದೇ ಇಲ್ಲ, ಅವಳಿಗೆ ಅವಳ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ, ಕಾಲೇಜ್ ಸರ್ಟಿಫಿಕೇಟ್ ಇಲ್ಲ, ಮೆಡಿಕಲ್ ಕಾಲೇಜ್ ಸರ್ಟಿಫಿಕೇಟು ಇಲ್ಲ. ಅದು ಸುಜಾತ ಭಟ್ ಅವರೇ ಒಂದು ಕಲ್ಪನೆ, ನನ್ನ ಮಗಳು, ಯಾಕಂದ್ರೆ ಅವಳಿಗೆ ಮಕ್ಕಳಿಲ್ಲ, ಆ ಮಗಳು ಇದ್ದಾಳೆ, ನನಗೊಬ್ಳು ಮಗಳಿದ್ದಾಳೆ ಅನ್ನೋ ಕಲ್ಪನೆಯಲ್ಲಿ ಒಂದು ಕತೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ. ದಯವಿಟ್ಟು ನಾನು ಕತೆ ಕಟ್ತಾ ಇಲ್ಲ. ದಯವಿಟ್ಟು ನಾನು ಯಾವ ಕಥೆಯನ್ನೂ ಕಟ್ಟಿಲ್ಲ. ನಾನು ಯಾವ ಕತೆ ಕಟ್ಟಕ್ಕೂ ನನಗೂ ಒಂದು ಸ್ವಲ್ಪ ಬುದ್ಧಿ ಇದೆ. ಇನ್ನೂ ನಾನು 60 ಅರಳು ಮರಳು ಆಗಲಿಲ್ಲ. ನಾನು ಕತೆ ಕಟ್ಟಲಿಲ್ಲ. ನನಗೆ ಅರಳು ಮರಳು ಆಗಲಿಲ್ಲ. ನನ್ನ ಮಗಳು ಇದ್ದಿದ್ದು, ಅನನ್ಯ ಭಟ್ ಇದ್ದಿದ್ದು ಹೌದು. ಅವಳು ಏನಾಗಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟು ಅವಳು ಸತ್ತಿದ್ದಾಳೆ ಅನ್ನುವಂಥದ್ದು ಮಾತ್ರ ನಾನು ಇವಾಗ ಖಚಿತಪಡಿಸ್ಬೇಕಾಗುತ್ತೆ. ಇಷ್ಟು ವರ್ಷ ಇಲ್ಲದೆ ಬರದೇ ಇರೋಳು ಇನ್ನೇ ಎಲ್ಲಿ ಬರ್ತಾಳೆ? ಯಾವನ ಜೊತೆಗೂ ಓಡಿ ಹೋಗುವಂಥ ಹುಡುಗಿನೂ ಅಲ್ಲ. ಅದು ಮಾತ್ರ 100% ಶೂರು. ನನ್ನ ಮಕ್ಕಳನ್ನು ನಾನು ಯಾವ ರೀತಿ ಬೆಳೆಸಬೇಕು, ಅವರು ಅರವಿಂದ್ ವಿಮಲ ಅವ್ರು ಯಾವ ರೀತಿ ಬೆಳೆಸಿದ್ದಾರೆ